1000 ಸ್ಟೆಪ್ ನಡೆದ್ರಿ, ಅಮ್ಮನ ದರ್ಶನ ಕೂಡ ಆಯಿತು ಚೆನ್ನಾಗಿ ಕೂಡ. ಸೊ ಇದೆಲ್ಲ ನೆನೆಸ್ಕೊಂಡಾಗ ನಿಮಗೆ ಈ ರಾಕ್ಷಸ ಮೂವಿಗೆ ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ಬೋದಾ? ಆ ಥರ ಏನಾದರೂ ಕಂಟೆಂಟ್ ಬಗ್ಗೆ. ಈಗ ಅಫ್ಕೋರ್ಸ್ ನಾವು ಯಾವುದೇ ಸಿನಿಮಾ ಮಾಡಿದ್ರೂ ಸಿನಿಮಾಗೆ ಎಷ್ಟು ಸಮಯ ಕೊಡ್ತೀವಿ, ಎಷ್ಟು ಹಣ ಖರ್ಚು ಮಾಡ್ತೀವಿ, ಪ್ರಮೋಷನ್ಗೂ ಅಷ್ಟೇ ಮಾಡಬೇಕಾಗತ್ತೆ. ಯಾಕಂದರೆ ಮಾರ್ಕೆಟ್ ಆಗಿದೆ ಇವಾಗ. ಒಂದು ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆ ಜನಕ್ಕೆ ಸಿನಿಮಾಗೆ ಒಂದು ಇನ್ವಿಟೇಷನ್ ಕೊಡ್ಬೇಕು. ನಾವು ಹೇಗೆ ಮದುವೆ ಮಾಡಿದಾಗ ಜನಕ್ಕೆ ಇನ್ವಿಟೇಷನ್ ಕೊಟ್ಟು ಕರಿತೀವಿ, ಅದೇ ರೀತಿ ಸಿನಿಮಾಗೂ ಅದೇ ಮಾಡಬೇಕು. ಆ್ಯಂಡ್ ಪ್ರಮೋಷನ್ ನಾವು ವಿಭಿನ್ನವಾಗಿ ಮಾಡಿದಾಗ, ಬೇರೆ ರೀತಿ ಮಾಡಿದಾಗ ಜನ ಗಮನ ಸೆಳೆಯುತ್ತೆ. ಆ್ಯಂಡ್ ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಆಗುತ್ತೆ. ಅಂದರೆ ಅಮ್ಮನ ದರ್ಶನ ಮಾಡಿದ್ದೆ ಅನ್ಸುತ್ತೆ ಸರ್ ಫಸ್ಟು. ಈಗೊಂದು ಇನ್ನೂ ಡಬಲ್ ಎನರ್ಜಿ, ಡಬಲ್ ಪಾಸಿಟಿವಿಟಿ ಯಾವಾಗಲೂ. ನನಗಾಗಲೇ ಹೇಳಿದ್ನಲ್ಲ, ಮನೇಲಿ ತಾಯಿ ಆಶೀರ್ವಾದ ತೊಗೊಳ್ತೀವಿ, ಈಗ ಹಾಗೆ ಇಲ್ಲಿ ತಾಯಿ ಆಶೀರ್ವಾದ ತೊಗೊಂಡಿದ್ದೀವಿ. ಖಂಡಿತವಾಗ್ಲೂ ಇದು ಸಿನಿಮಾಗೆ ಇನ್ನೊಂದು ಎಕ್ಸ್ಟ್ರಾ ಬೂಸ್ಟ್. ಸರ್ ಇನ್ನೊಂದೇನು ಕೇಳಬೇಕಂದ್ರೆ ರಾಕ್ಷಸ ಬಗ್ಗೆ ಬಹಳಷ್ಟು ಅಂದರೆ ಒಂದು ನಿರೀಕ್ಷೆ ಇದೆ, ಅಂದರೆ ಆಡಿಯನ್ಸ್ಗೆ ಒಂದು ಕುತೂಹಲನೂ ಕೂಡ ಇದೆ. ಟೀಸರ್ ಆಗಲಿ, ಪೋಸ್ಟರ್ ನೋಡಿದಾಗ ಅವ್ರಿಗೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಟೀಸರ್ ಇಸ್ ಜಸ್ಟ್ ನಮ್ಮ ಸಿನಿಮಾಲ್ಲಿ ಇರೋ ಎಂಟರ್ಟೈನ್ಮೆಂಟು ಟೀಸರಲ್ಲಿ ಬರೀ 0.5% ಇದೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ್ದು 99.5% ನಿಮಗೆ ಸಿನಿಮಾಲ್ಲಿ ಕಾಯ್ತಾ ಇದೆ. ಟೀಸರಲ್ಲಿ ಏನು ಕುತೂಹಲ ಹುಟ್ಟಿಸುತ್ತೆ ನಿಮಗೆ, ಅದಕ್ಕಿಂತ ಹೆಚ್ಚು ಒಂದು ಎಕ್ಸೈಟ್ಮೆಂಟ್ ಸಿನಿಮಾಲಿ ಸಿಗುತ್ತೆ. ಹೊಸ ಜಾನ್ರ ಆಗಲೇ ಹೇಳಿದಾಗೆ ಹಾರರ್ ಟೈಮ್ ಲೂಪ್ ಅನ್ನೋದು ಎಲ್ಲೂ ಬಂದಿಲ್ಲ. ಆ್ಯಂಡ್ ಲೋಹಿತ್ಗೆ ತುಂಬ ಒಳ್ಳೆ ಹೋಲ್ಡ್ ಇದೆ, ಹಾರರ್ ಸಿನಿಮಾಗಳು ಮಾಡಿ ಪ್ರಶಂಸೆನೂ ಸಿಕ್ಕಿದೆ. ನನಗೆ ಈಗ ನಾವೇ ಆ್ಯಕ್ಟಿಂಗ್ ಮಾಡಿರ್ತೀವಿ, ನಾವೇ ಡಬ್ಬಿಂಗ್ ಎಲ್ಲ ಮಾಡಿರ್ತೀವಿ, ಆದರೂ ಸಿನಿಮಾನ ನಾನು ಆಮೇಲೆ ನೋಡಿದಾಗ ನನಗೆ ಎಕ್ಸೈಟಿಂಗ್ ಆಗಿತ್ತು. ಸೊ ನಮಗೆ ಆಗಿದೆ ಅಂದರೆ ಡಬ್ಬಿಂಗ್ ಮಾಡಬೇಕಾದ್ರೆ ಏನು ಹೆದರ್ಕೊಂಡ್ರು ಅಂತ ಹೇಳಿ ಕೇಳ್ಪಟ್ಟೆ. ಇಲ್ಲ, ಹೆದರ್ಕೊಂಡಿಲ್ಲ. ಬಟ್ 24 hours ಒಂದೇ ಸ್ಟ್ರೆಚಲ್ಲಿ ಮಾಡಿದ್ವಿ. ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಬೆಳಿಗ್ಗೆ 7 ಗಂಟೆಗೆ ಮುಗಿಸಿದ್ವಿ. ಸರ್ ಇದು ವಾಯ್ಸ್ ಏನಾದರೂ ಹೋಗ್ಬಿಟ್ಟಿತ್ತು. ನೆಕ್ಸ್ಟ್ ಇಡೀ ದಿವಸ ಬರೀ ಮಲ್ಕೊಂಡು ತುಂಬ ಕಿರ್ಚಾಟ ಇದೆ ಈ ಥರ ಪಾತ್ರಗಳು. ಫಿಸಿಕಲಿ ತುಂಬ ಡ್ರೈನಿಂಗ್ ಆಗುತ್ತೆ. ಆ್ಯಂಡ್ ಅದು ಡಬ್ಬಿಂಗಲ್ಲೂ ಆಯಿತು, ಬಟ್ ಇಟ್ಸ್ ವರ್ತ್ ಇಟ್. ಸರ್ ಅಂದ್ರೆ ಈ ಸಿನಿಮಾ ಅಂದರೆ ಆಲ್ರೆಡಿ ಫಸ್ಟ್ ಕಾಫಿ ಫ್ಯಾಮಿಲಿ ಎಲ್ಲ ನೋಡಿದ್ದಾರೆ. ಫ್ಯಾಮಿಲಿಯಿಂದ ಫಸ್ಟ್ ರಿವ್ಯೂ ಏನಂತ ಬಂತು ನಿಮಗೆ? ಅಪ್ಪ ಆಗಲಿ, ಅಮ್ಮ ಆಗಲಿ, ವೈಫ್ ಆಗಲಿ. ರಾಗಿಣಿ ಪಕ್ಕದಲ್ಲೇ ಕುತ್ಕೊಂಡಿದ್ರು ಸಿನಿಮಾ ನೋಡಬೇಕಾದ್ರೆ. ಒಂದು 4-5 ಸತಿ ಎಗರಿದ್ರು. ಸರ್ ಓಕೆ, ಜಂಪ್ ಸ್ಕೇರ್ಸ್ ವರ್ಕ್ ಆಗಿದೆ ಅಂತ. ಬಟ್ ಫ್ಯಾಮಿಲಿಯಿಂದ ಯಾವಾಗಲೂ ಒಂದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಬರುತ್ತೆ. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ಅದು ತುಂಬ ಪಾಸಿಟಿವ್ ಆಗಿತ್ತು ಆ ರಿಯಾಕ್ಷನ್. ಯಾಕಂದರೆ ನನಗೆ ಕ್ರಿಟಿಕ್ಸ್ ಫಸ್ಟು ಮನೇಲೇ ಇದ್ದಾರೆ. ಎಲ್ಲರೂ ಸಿನಿಮಾಲಿರೋರು, ಎಲ್ಲರೂ ಸಿನಿಮಾ ನೋಡೋರು. ಆ್ಯಂಡ್ ನನ್ನ ಸಿನಿಮಾಗಳು ಸಾಕಷ್ಟು ನೋಡಿಕೊಂಡು ಬಂದಿರೋರು. ಸೊ ಯಾವಾಗಲೂ ನೆಗೆಟಿವ್ಸ್ ಏನಿದೆ ಫಸ್ಟ್ ಅದನ್ನೇ ಹೇಳ್ತಾರೆ. ಕರೆಕ್ಟ್. ಯಾರು ಸರ್ ಅದರಲ್ಲಿ ನೆಗೆಟಿವ್ ಅಂದರೆ ಫಸ್ಟ್ ಪಾಯಿಂಟ್ ಔಟ್ ಮಾಡೋದು ನಿಮ್ಮ ಮನೇಲಿ? ತಂದೆ. ಅಫ್ಕೋರ್ಸ್ ನಾನು ಡಿಸ್ಕಸ್ ಮಾಡೋದೇ ಫಸ್ಟು ತಂದೆ ಜೊತೆ. ಬಟ್ ಈ ಸಿನಿಮಾಲಿ ಆ ಥರದ್ದು ಯಾವುದೂ ಕರೆಕ್ಷನ್ ಬರಲಿಲ್ಲ. ಲಕ್ಕಿಲಿ ಅದೇ ನನಗೆ ಆಲ್ರೆಡಿ ಗೆದ್ದಂಗೆ. ಸರ್ ಅಂದರೆ ಇದೇ March 7th ರಿಲೀಸ್ ಆಗ್ತೈತೆ. ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಸೊ ಒಂದು ವಿಷುವಲಿ ಒಂದು ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಈ ಸಿನಿಮಾ. ನಾನು ಹೇಳೋದಕ್ಕಿಂತ ನೀವು ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಿದಾಗ ಅಜನೀಶ್ ಅವ್ರ ಮ್ಯೂಸಿಕ್ ಅದ್ಭುತವಾಗಿದೆ. ಈ ಥರ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಅಜ್ಜು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಬನ್ನಿ, ಎಂಜಾಯ್ ಮಾಡಿ, ಗೆಟ್ ರೆಡಿ ಫಾರ್ ದಿಸ್ ಕೇರ್. ಥ್ಯಾಂಕ್ ಯು ಸರ್. March 7th ಥಿಯೇಟ್ರಲ್ಲಿ ಮೀಟ್ ಆಗೋಣ. ಫಸ್ಟ್ ಡೇ ಫಸ್ಟ್ ಶೋ. ಥ್ಯಾಂಕ್ ಯು ಸರ್.